ಮನುಷ್ಯ ಒಂಟಿಯಾಗಿರ್ಬಾರ್ದು. ಪುರುಷ ಆಗಿರ್ಬಹುದು, ಸ್ತ್ರೀ ಆಗಿರ್ಬಹುದು, ಅವಳಿಗೂ ಕೂಡ ಹೊಟ್ಟೆಯ ಹಸಿವಿನ ಹಾಗೆ ದೇಹದ ಹಸಿವು ಕೂಡ ಇರ್ತದೆ ಮತ್ತು ಸಂಗಾತಿ ಅಗತ್ಯ ಇರುತ್ತೆ ಅಂತ. ಮದುವೆ ಪ್ರಾಯದಲ್ಲೇ ಆಗ್ಬೇಕಂತಿಲ್ಲ. ಎಷ್ಟೋ ಸಾರಿ ವಯಸ್ಸಾದ್ಮೇಲೆ ಆ ಸಂಗಾತಿ ಅಗತ್ಯ ಬಹಳ ಇರ್ತದೆ. ಯಾಕೆಂದ್ರೆ ತನ್ನ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ, ತನ್ನ ನೋವು ನಲಿವನ್ನ ಹೇಳ್ಕೊಳ್ಳೋದಕ್ಕೆ ಪುರುಷನಿಗಾಗ್ಲಿ ಮಹಿಳೆಗಾಗ್ಲಿ ಒಂದು ಸಂಗಾತಿ ಬೇಕು. ಅಂತ ಸಂದರ್ಭದಲ್ಲಿ ಅವರ ಜೀವಮಾನವಿರೋ ತನಕನೂ ಕೂಡ ಯಾರೋ ಒಬ್ಬ ಸಂಗಾತಿ ಅವರು ಎಷ್ಟೋ ಸಾರಿ ಸೇವಕರ ರೂಪದಲ್ಲಿ ಸಿಗ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೇವಕ ಬಹಳ ಮುಖ್ಯ ಆಗಿತ್ತು. ಅವನ ಹತ್ರನೆಲ್ಲ ಹೇಳ್ಕೊಳ್ತಿದ್ರು ಅಂತಾರೆ. ಯಾಕೆಂದ್ರೆ ಪತ್ನಿನೇ ಬೇಕು ಅಂತಲ್ಲ, ಪುರುಷನಿಗೆ ಪತ್ನಿನೇ ಬೇಕು ಅಂತಿಲ್ಲ, ಆದ್ರೆ ಹೆಣ್ಣಿಗೆ ಗಂಡನೇ ಇರ್ಬೇಕು ಅಂತಲ್ಲ, ತನ್ನ ನೋವು ನಲ್ವನ್ನ ಹೇಳ್ಕೊಳ್ಳುವಂತ ಯಾರಾದ್ರೂ ಬರ್ಬೇಕು. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪತಿ ಪತ್ನಿ ಸಂಬಂಧದಲ್ಲಿ ಹೆಚ್ಚು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾರಿಗೂ ಹೇಳಕ್ಕೆ ಸಾಧ್ಯ ಆಗ್ಲಾರ್ದಂತಹ ಕಷ್ಟ ಸುಖವನ್ನ ಅವ್ರ ಹತ್ರ ಹಂಚ್ಕೋಬಹುದು ಅನ್ನೋದು ಬಹುಶಃ ಈ ಸಿನಿಮಾದಲ್ಲಿ ಅದನ್ನೇ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ನಾವು ಅನ್ಕೊಂಡ ಹಾಗೆ ಎಲ್ಲ ಆಗೋದಿಲ್ಲ. ಯಾವುದೋ ಒಂದು ಸುಳಿಯಲ್ಲಿ ಸಿಕ್ಕಾಕೊಳ್ತೀವಿ. ಮನುಷ್ಯನ ಬದುಕು ಒಂದು ಬಿಳಿ ಹಾಳೆ ತರ ಅಲ್ಲ. ನಾವು ಒಂದು ಪೇಜ್ ನಲ್ಲಿ ಏನಾರ ಬರೆದ್ರೆ ಅದನ್ನ ಹರಿದ್ ಬಿಸಾಕಿ ಮತ್ತೆ ಬರ್ಕೋಬಹುದು. ಆದ್ರೆ ಬದುಕಿನಲ್ಲಿ ಹಾಗಲ್ಲ. ಮನುಷ್ಯ ಒಂದು ಸಾರಿ ತಪ್ಪು ಮಾಡಿದ್ರೆ ಇಡೀ ಜೀವಮಾನ ಅವನು ಆ ಸುಳಿಯಲ್ಲೇ ಸುತ್ತಿ ಸುತ್ತಿ ಕೊನೆಗೆ ನಾಶ ಆಗ್ತಾನೆ. ಯಾವ ಮನುಷ್ಯ ಆದ್ರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದು ಸಾರಿ ಅದು ಸುಳಿಲ್ ಸಿಕ್ಕೊಳ್ತಾನೆ. ಆ ಸುಳಿಯಿಂದ ಬಿಡಿಸ್ಕೊಳ್ಳುವಂಥದ್ದು ಇದೆಯಲ್ಲ, ಆ ಜಾಣತನ ಮತ್ತು ಆ ಬುದ್ಧಿವಂತಿಕೆ, ಆ ಒಂದು ಆತ್ಮವಿಶ್ವಾಸ ಬೇಕಾಗ್ತದೆ. ಅಥವಾ ಅದು ಆತ್ಮವಿಶ್ವಾಸಕ್ಕೂ ಮೀರಿ ಅವನ ಕೈ ಜಾರಿ ಈ ಪ್ರಕೃತಿ ಅವನಿಗೆ ಏಟ್ ಕೊಡ್ತಾ ಅಥವಾ ಅವಳಿಗೆ ಏಟ್ ಕೊಡ್ತಾ ಯಾರಿದ್ರಲ್ಲಿ ನೋವು ಉಂಡರು ಈಗ ಹೂಡಿಕೆ ಮಾಡ್ಕೊಂಡ್ರು. ಹೂಡಿಕೆ ಅನ್ನೋದೇ ಒಂದು ಸುಂದರವಾದ ಶಬ್ದ. ಆ ಶಬ್ದ ಕೆಲವು ಸಾರಿ ನಮ್ಮ ಬದುಕಿನ ಶಾಪ ಆಗ್ಬಹುದು, ಕೆಲವು ಸಾರಿ ವರ ಆಗ್ಬಹುದು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.